ತಗೊಬೇಕಿತ್ತು, ಬಟ್ ಅದು ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿದೆ ಸರ್. ಅದೇ 28 ಅಂಶಗಳನ್ನ ಅವರು ಕ್ವಶನ್ ಮಾಡಿದ್ದಾರೆ. ಅದನ್ನ ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ. ಅದು ಮುಂದೆ ನೋಡೋಣ ಏನಾಗುತ್ತೆ ಮುಂದೆ. ಅಲ್ಲಿ ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ರೆ ಅದಕ್ಕೆ ನಾವು ಮಾಡಿ ಕಳಿಸ್ತೀವಿ. ಮತ್ತೆ ಅದಕ್ಕೆ ಬರ್ತದೆ, ಮತ್ತೆ ಪ್ರೊಸೀಜರ್ ಅಲ್ಲಿ ಅದೇನ್ ಮಾಡಬೇಕು. ಗವರ್ಮೆಂಟ್ ನಾವು ಪಾಠ ಕಲಿಸಬೇಕು ಅಂತಲೇ ರಾಜ್ಯಪಾಲರು ಈ ತರ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಿದೆ ಸರ್. ನೋಡಿ, ನಾವು ಕಾನ್ಶಿಯಸ್ಲಿ ನಾವು ಆ ಹೇಟ್ ಸ್ಪೀಚ್ ಬಿಲ್ ಅಂತ ತಂದಿದ್ದೀವಿ. ಸುಮ್ಮನೆ ಏನೋ ಇದಕ್ಕೋಸ್ಕರ ತಂದಿದ್ದೀವಿ. ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡಬಹುದು ಅನ್ನೋದಾದ್ರೆ ಅದರ ಇಂಪ್ಯಾಕ್ಟ್ ಸಮಾಜಕ್ಕೆ ಏನಾಗ್ತದೆ? ಸಮುದಾಯಗಳನ್ನ ದೂಷಣೆ ಮಾಡೋದು, ಸಮುದಾಯಗಳನ್ನ ಅವ್ರ ಬಗ್ಗೆ ಮಾತನಾಡೋದು, ಇಂಡಿವಿಜುವಲ್ ಆಗಿರ್ಬೋದು, ಸಮುದಾಯ ಬಗ್ಗೆ ಇರ್ಬೋದು, ಆ ಮಾತುಗಳು ಸಮಾಜದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ? ಅದಕ್ಕಾಗಿ ನಾವು ಆ ಬಿಲ್ ಅನ್ನ ನಾವು ತಂದಿದ್ದು. ಅದರಿಂದ ಈಗ ಸಪೋಸ್ ನಾನು ಕೆಲವು ಭಾಗಗಳಲ್ಲಿ ಕೆಲವರು ಭಾಷಣಗಳನ್ನು ಮಾಡಿದ್ರು. ಭಾಷಣಗಳ ಮಾಡಿದ ಮೇಲೆ ಏನಾಯ್ತು ಅನ್ನೋದು ನಾವು ಅಬ್ಸರ್ವ್ ಮಾಡಿದೀವಲ್ವ. ಒಂದಲ್ಲ ಎರಡಲ್ಲ 10 ಘಟನೆ ಹೇಳ್ಬೋದು ನಾನು. ಅದು ಆದ್ಮೇಲೆ ನಮಗೆ ಅರ್ಥ ಆಯ್ತು, ಹೌದು ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂತ. ಅದಕ್ಕಾಗಿ ನಾವು ತಂದಿರೋದು. ಅದು ಸರಿ ಬೇಡ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶಗಳೇನಿದೆ? ಹಾಗಾದ್ರೆ ಯಾರನ್ನ ಏನ್ ಬೇಕಾದ್ರೂ ಬಯಸ್ಬೋದು ನೀವು. ಯಾರು ಯಾವುದೇ ರೀತಿಯಲ್ಲಿ ಬೇಕಾದ್ರೆ ಸಮಾಜದಲ್ಲಿ ಏನ್ ಬೇಕಾದ್ರೂ ಅಶಾಂತಿ ಆಗ್ಬೋದಾ? ಅದಕ್ಕೆ ನಾವು ಅದನ್ನ ಮತ್ತೆ ಗವರ್ನರ್ ಮೂನ್ ಯಾವ ತರ ನೋಡ್ತೀರಾ ಸರ್? ಯಾಕಂದ್ರೆ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಬೇಕಿತ್ತು, ಇಲ್ಲಿ ಕೇಳ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲೂ ಗವರ್ನರ್ ಅವರು ಉದ್ದೇಶಪೂರ್ವಕವಾಗಿ ಇದನ್ನ ಆಗಬಾರದು ಅನ್ನುವಂತ ರೀತಿಯಲ್ಲಿ ಅದು ನೆನೆಗುದಿಗೆ ಬಿದ್ದೋಗ್ಲಿ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ. ಮತ್ತೊಂದು ತಮಿಳುನಾಡು, ಕೇರಳ, ಕರ್ನಾಟಕ ಅದೇ ರೀತಿಯಾದ ನಡೆಗಳು ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೇಕು. ಜಾರಿ ನಿರ್ದೇಶನಾಲಯದ ರೈಡ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.